ತರಗತಿನಲ್ಲಿ ಏನು ಪಾಠ ಆಗಿತ್ತು ಶಿಲ್ಪ? ಮೈಸೂರು ವಾಸುದೇವಾಚಾರ್ಯರ ಶಂಕರಿ ನಿನ್ನೆ ಈಗ ಚಾಲ ಹೌದು. ನಮ್ಮಿತಿ ಅನ್ನೋ ಮಿಶ್ರ ಚಾಪು ತಾಳದ ಕೃತಿ ಹಾ. ಕಾಮವರ್ತಿನಿ ರಾಗ. ಹೌದು. ಇದರ ಆರೋಹಣ ಅವರೋಹಣ ಒಂದ್ಸಲ ಹಾಡ್ಬಿಟ್ಟು ಸರಿ ಗ ಮ ಪ ಧ ನಿ ಸಾ ಸರಿ ಗ ಮ ಪ ಧ ನಿ ಸಾ ಸಾ ನಿ ಧ ಪ ಮ ಗ ರೇ ಸಾ ಸಾ ನಿ ದ ಪ ಮ ಗ ರೇ ಸಾ ಸರಿ ಗ ಮ ಪ ಧ ನಿ ಸಾ ಸರಿ ಗ ಮ ಪ ಧ ನಿ ಸಾ ಸರಿ ರ ಪ ಮ ಗ ರೇ ಸಾ ಸಾ ನಿ ದ ಪ ಮ ಗ ರೇ ಸಾ. ಒಂದ್ಸಲಿ ಆಕಾರದಲ್ಲಿ ಹಾಡಿ ಆರೋಹಣ ಅವರೋಹಣನ. ಪಲ್ಲವಿ ಮುಗಿದಿತ್ತ ಕಳೆದ ತರಗತಿನಲ್ಲಿ? ಹಾ, ಫಲ ಒಂದ್ಸಲ ಹಾಡ್ಕೊಂಡು ಬನ್ನಿ. ಸರಿ. 3 ಸಂಗತಿಗಳು ಕೂಡ ಒಂದೊಂದ್ಸಲ ಹಾಡಿ. ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತೇನಿ ಶಂಕರಿ ನಿನ್ನೆ ಇಕ ಚಾಲ ನಮ್ಮಿತೇನಿ ಶಂಕರಿ ನಿನ್ನೆ ಇಕ ಚಾಲನಂ ಮಿದೀನಿ ಶಂಕರಿ ನಿನ್ನೆ. ಸರಿಯಾಗಿದೆ. ಈಗ ಅನುಪಲ್ಲವಿ ಸಾಹಿತ್ಯ ಬರ್ಕೊಳ್ಳಿ. ಶುದ್ಧ ಸಾಹಿತ್ಯ. ಪಂಕಜಾಕ್ಷಿ ಪಂಕಜಾಕ್ಷಿ ನೀದು ಮಹಿಮಾ ನೀದು ಮಹಿಮ ಪೊಗಡುಟ ಪೊಗಡುಟ ನಾ ತರಮ ನಾ ತರಮ ಪಂಕಜಾಸನ 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 ಪ್ರಣತ ಜನ ಪಂಕಜಾಸನ ಪ್ರಣತ ಜನ ಶಂಕರಿ ಶಂಕರಿ ಶ್ರೀ ತ್ರಿಪುರ ಸುಂದರಿ ಶ್ರೀ ತ್ರಿಪುರ ಸುಂದರಿ ಶಂಕರಿ ನಿನ್ನೆ ಇಕ ಚಾಲ ನಮಿತಿ. ಮತ್ತೆ ನಾವು ವಾಪಸ್ ಹೋಗ್ತೀವಲ್ಲ ಪಲ್ಲವಿಗೆ, ಅದರ ಸಾಹಿತ್ಯ. ಇದು ಅರ್ಥ ಆಯ್ತಾ ನಿಮ್ಗೆ? ಶುದ್ಧ ಸಾಹಿತ್ಯ ಏನು ಅಂತ ಬರ್ಕೊಂಡಿದ್ದೀರಲ್ಲ, ಒಂದ್ಸಲ ಓದಿ. ಪಂಕಜಾಕ್ಷಿ ನೀದು ಮಹಿಮ ಪೊಗಡುಟ ನಾ ತರಮ ಪಂಕಜಾಸನ ಪ್ರಣತ ಜನ ಶಂಕರಿ ಶ್ರೀ ತ್ರಿಪುರ ಸುಂದರಿ. ಹಾ, ಸರಿಯಾಗಿದೆ. ಇದು ಕೂಡ ಸಮದಿಂದ ಪ್ರಾರಂಭ ಆಗತ್ತೆ. ಪಾಮದ ದಾಸನಿ ಪಾಮದ ದಾಸನಿ ದಾಸಾನಿ ಸಾರಿ ಗರಿ ಸಸ ದಾಸಾನಿ ಸಾರಿ ಗರಿ ಸಸ ಪಾಮದ ದಾಸನಿ ಪಾಮದ ದಾಸನಿ ದಾಸಾನಿ ಸಾರಿ ಗರಿ ಸಸ ದಾಸಾನಿ ಸಾರಿ ಗರಿ ಸಸ. ಒಂದ್ಸಲ ಹಾಡಿ. ಪಾಮದ ದಾಸನಿ ದಾಸಾನಿ ಸಾರಿ ದಾಸಾನಿ ದ 3 ಎರಡನೇ ಕಾಲದಲ್ಲಿ 3 ದಾಸಾನಿ ಸಾರಿ ಗರಿ ಸಸ. ಇಲ್ಲಿ ಕೆಳಗಡೆ ಗೆರೆ ಹಾಕೋಬೇಕು. ಎಲ್ಲೆಲ್ಲಿ ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಪಾಮದ ಅಷ್ಟು ಮಾತ್ರ ಒಂದನೇ ಕಾಲ. ದಾಸನಿ ದಾಸಾನಿ ಸಾರಿ ಗರಿ ಸಸ ಕೆಳಗಡೆ ಗೆರೆ ಹಾಕ್ಬೇಕು. ಈ ಮೊದಲನೇ ಸಂಗತಿ ಅರ್ಥ ಆಯ್ತಾ ನಿಮ್ಗೆ? ಎರಡನೇದು ದನಿ ಸರಿ ದಪಮದ ದಾಸನಿ ದನಿ ಸನಿ ದಪಮದ ದಾಸನಿ. ಇಲ್ಲಿ ದಪಮ ಯಾವ ಕಾಲದಲ್ಲಿದೆ? ಮೂರನೇ ಕಾಲದಲ್ಲಿದ್ರೆ ಎಷ್ಟು ಗೆರೆ ಹಾಕ್ಬೋದು? 2 ಗೆರೆ. 2 ಗೆರೆ.
ಅದು ಕರೆಕ್ಟ್ ಆಗಿ ಹಾಕೊಳ್ಳಿ, ಎಲ್ಲೆಲ್ಲಿ ಗೆರೆ ಅನ್ನೋದು. ದನಿ ಸನಿ ದಪಮದ ದಾಸನಿ ದನಿ ಸನಿ ದಪಮದ ದಾಸನಿ ದಾಸಾನಿ ಸಾರಿ ಗ ಸಾನಿ ಸರಿ ಸ ದಾಸಾನಿ ಸಾರಿ ಗ ಸಾನಿ ಸರಿ ಸ. ಸರಿ, ಒಂದ್ಸಲ ಹಾಡಿ. ದನಿ ಸನಿ ದಪಮದ ದಾಸನಿ ದಾಸಾನಿ ಸಾರಿ ಗ ಸಾನಿ ಸರಿ ಸ. ಸರಿ, ಮೂರನೇ ಕಾಲ ನಿಸರಿಸ ಮಾತ್ರ 2 ಲೈನ್ ಅಂಡರ್ಲೈನ್. ದನಿ ಸನಿ ಹಾಡಿ. ದನಿ ಸನಿ ದಪಮದ ದಾಸನಿ ದಾಸಾನಿ ಸಾರಿ ಗ ಸಾನಿ ಸರಿ ಸ. ಮುಂದಿನ ಸಂಗತಿ ರಿನಿ ಸರಿ ಗರಿ ಗ ರಿನಿ ಸರಿ ಗರಿ ಗ ಗ ಪಮಗರಿ ಸಾರಿ ಗರಿ ಸ ಸ ಗ ಪಮಗರಿ ಸಾರಿ ಗರಿ ಸ ಸ. ರಿನಿ ಸರಿ ಗರಿ ಗ ರಿನಿ ಸರಿ ಗರಿ ಗ ಪಮಗರಿ ಸಾರಿ ಗರಿ ಸ ಸ ಗ ಪಮಗರಿ ಸಾರಿ ಗರಿ ಸ ಸ. ಇದು ದನಿ ಸನಿ ದಪಮದಿಂದ ಒಂದ್ಸಲ ಹಾಡಿ. ದನಿ ಸನಿ ದಪಮದ ದಾಸನಿ ದಾಸಾನಿ ಸಾರಿ ಗ ಸಾನಿ ಸರಿ ಸರಿ ನೀ ಸರಿ ಗರಿ ಗ ಗ ಪಮಗರಿ ಸಾರಿ ಗರಿ ಸ ಸ. ಸರಿಯಾಗಿದೆ. ಈ ರಿನಿ ಸರಿ ಇಲ್ಲಿ ಬರೋ ಸಾಹಿತ್ಯನೇ ಇನ್ನೊಂದು ವೆರೈಟಿ, ಇನ್ನೊಂದು ವಿಧ ಇದೆ. ಮತ್ತೆ ನಾವು ದನಿ ಸನಿ ದಪಮಗೆ ಏನ್ ಸಾಹಿತ್ಯ ಬರುತ್ತೋ ಅದನ್ನೇ ಹಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸಾಹಿತ್ಯ ಭಾಗ ಬಂದಾಗ ಹೇಳ್ತೀನಿ. ಈ ಎರಡನೇ ಸಂಗತಿ ಹೇಗ್ ಬರುತ್ತೆ ಅಂದ್ರೆ ರಿನಿ ಸರಿ ಗರಿ ರಿ ಸರಿ ಗ ರಿನಿ ಸರಿ ಗರಿ ರಿ ಸರಿ ಗ ಸರಿ ಗ. ಅಲ್ಲಿ ಮಾತ್ರ ಸರಿಗ್ ಮಾತ್ರ 2 ಲೈನ್ ಮಾಡ್ಕೋಬೇಕು. ರಿನಿ ಸರಿ ಗರಿ ರಿ ಸರಿ ಗ ರಿನಿ ಸರಿ ಗರಿ ರಿ ಸರಿ ಗ ರಿ ಗರಿ ಗ ಮದ ಪಮಗರಿ ರಿ ಗರಿ ಗ ಮದ ಪಮಗರಿ ಗರಿ ಸ ಗರಿ ಸ. ರಿನಿ ಸರಿ ಗರಿ ರಿ ಸರಿ ಗ ರಿನಿ ಸರಿ ಗರಿ ರಿ ಸರಿ ಗ ರಿ ಗರಿ ಗ ಮದ ಪಮಗರಿ ಗರಿ ಸ ರಿ ಗರಿ ಗ ಮದ ಪಮಗರಿ ಗರಿ ಸ. ದಮದ ನಿ ಸರಿ ಸ ದಮದ ನಿ ಸರಿ ಸ ಗರಿ ಸನಿ ದಮದ ಸಾ ಗರಿ ಸನಿ ದಮ ದಮದ ಗರಿ ಸನಿ ಸನಿಗ್ ಮಾತ್ರ ಒಂದು ಗೆರೆ. ಗರಿ ಸನಿ ದಮದ ಸಾ ಗರಿ ಸನಿ ದಮದ ಸ ದಮದ ನಿ ಸರಿ ಸ ದಮದ ನಿ ಸರಿ ಸ ಗರಿ ಸನಿ ದಮದ ಸಾ ಗರಿ ಸನಿ ದಮದ ಸ ಸರಿ ಸನಿದ ಸಾರಿ ಸರಿ ಸನಿ ದ ಸಾರಿ ಸನಿದ ಪಮಗ ಮದ ಮಗರಿ ಗರಿ ಸನಿ ದ ಪಮಗ ಮದ ಮಗರಿ ಗರಿ ದಮದ ನಿ ಸರಿ ಸ ದಮದ ನಿ ಸರಿ ಸ ಗರಿ ಸನಿ ದಮದ ಸಾ ಗರಿ ಸನಿ ದಮದ ಸ ಸರಿ ಸನಿದ ಸಾರಿ ಸರಿ ಸನಿ ದ ಸಾರಿ ಸರಿ ಸನಿದ ಸಾರಿ ಸರಿ ಸನಿ ದ ಸಾರಿ ಸನಿದ ಪಮಗ ಮದ ಮಗರಿ ಗರಿ ಸನಿ ದ ಪಮಗ ಮದ ಮಗರಿ ಗರಿ. ಇದು ಅರ್ಥ ಆಯ್ತಾ ಅನುಪಲ್ಲವಿ ಸ್ವರ? ಹ್ಞೂ ಮೇಡಮ್. ಒಂದ್ಸಲ ಹಾಡ್ಕೊಂಡ್ ಬರ್ತೀರಾ ಎಲ್ಲ ಸಂಗತಿ ಒಂದೊಂದ್ಸಲ? ಪಮದ ದ ಸನಿ ದ ಸಾನಿ ಸಾರಿ ದ ಸಾನಿ ದ ಸಾನಿ ಸಾರಿ ಗರಿ ಸ ಸ ಧನಿ ಸನಿ ದಮದ ದ ಸನಿ ದ ಸಾನಿ ಸಾರಿ ಗ ಸಾನಿ ಧರಿ ಸನಿ ಸರಿ ಗರಿ ಗ ಗ ಪಮ ಗರಿ ಸಾರಿ ಗರಿ ಸ ಸ ಧನಿ ಸನಿ ದಮದ ದ ಸನಿ ದ ಸಾನಿ ಸಾರಿ ಗ ಸಾನಿ ಸರಿ ಸರಿ ನೀ ಸರಿ ಗರಿ ರಿ ಸರಿ ಗ ರಿ ಗರಿ ಗ ಮ ಗರಿ ಗರಿ ಸ ದಮದ ದಮದ ನೀ ಸರಿ ಸ ಗರಿ ಸನಿ ದಮದ ಸ ಸರಿ ಸನಿ ದ ಸಾರಿ ಸನಿ ದ ಪಮ ಗಮ ದಮ ಗರಿ ಗರಿ. ಸರಿಯಾಗಿದೆ ಶಿಲ್ಪ. ಈಗ ಸಾಹಿತ್ಯ ಭಾಗ ನೋಡೋಣ. ಪಂಕಜಾಕ್ಷಿ ಪಂಕಜಾಕ್ಷಿ ಏನಿದು ಮಹಿಮಾ ಏನಿದು
ಪಂಕಜಾಕ್ಷಿ ಇಲ್ಲಿ ಕೊನೆಗೊಳ್ಳುತ್ತಲ್ವಾ, ಆ ಇಲ್ಲಿ ಮಾತ್ರ ಹೇಳ್ಕೊಡುವಾಗ ಮಾತ್ರ ಏನೇದು ಅಂತ ಹೇಳ್ತಾ ಇದೀವಿ ಅಷ್ಟೇ. ಆಮೇಲೆ ಪೂರ್ತಿ ಸಾಹಿತ್ಯ ಚೆನ್ನಾಗಿ ಅಭ್ಯಾಸ ಮಾಡಿ ನಮ್ಮ ಕೀರ್ತನೆ ಬಂದಾಗ ಪಂಕಜಾಕ್ಷಿ ನೀದು ಮಹಿಮಾ, ಪಂಕಜಾಕ್ಷಿ ನೀದು ಮಹಿಮಾ. ಒಂದ್ಸಲ ಹಾಡಿ. ಪಂಕಜಾಕ್ಷಿ ನೀದು ಮಹಿಮಾ, ಪಂಕಜಾಕ್ಷಿ ಪಂಕಜಾಕ್ಷಿ ನೀದು ಮಹಿಮಾ, ನೀದು ಮಹಿಮಾ. ಪಂಕಜಾಕ್ಷಿ ನೀದು ಮಹಿಮಾ, ಪಂಕಜಾಕ್ಷಿ ನೀದು ಮಹಿಮಾ. ಪೊಗಡೂಟ ಪೊಗಡೂಟ ತರಮ ತರಮ. ಪಂಕಜಾಕ್ಷಿಯಿಂದ ಹಾಡಿ ಒಂದ್ಸಲ. ಪಂಕಜಾಕ್ಷಿ ನೀದು ಮಹಿಮಾ, ಪೊಗಡೂಟ ತರಮ. ಇದು ಮೊದಲನೇ ಸಂಘ. ಪೊಗಡೂಟ ನಾತರಮಗೆ ಪೊಗಡೂಟ ನಾತರಮ, ಪೊಗಡೂಟ ನಾತರಮ. ಮತ್ತೆ ಪಂಕಜಾಕ್ಷಿ ನೀದು ಮಹಿಮಾ, ಪಂಕಜಾಕ್ಷಿ ನೀದು ಮಹಿಮಾ. ಪೊಗಡೂಟ ನಾತರಮ, ಪೊಗಡೂಟ ನಾತರಮ. ಪಂಕಜಾಕ್ಷಿ ನೀದು ಮಹಿಮಾ, ಪೊಗಡೂಟ ನಾತರಮ. ಪಂಕಜಾಸನ ಪಂಕಜಾಸನ ಪ್ರಣತ ಜನ ಶಂ ಪ್ರಣತ ಜನ ಕರಿ ಶ್ರೀ ಕರಿ ಶ್ರೀ ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಇಲ್ಲಿ ಕೂಡ ಆವರ್ತಕ್ಕೆ ಸರಿಯಾಗಿ ಬಿಡಿಸಿದೀವಿ ಅಷ್ಟೇ. ಪಂಕಜಾಸನ ಪ್ರಣತ ಜನ ಶಂ ಅಂದ್ರೆ ಏನ್ ಅರ್ಥ ಬರಲ್ಲ, ಕರಿ ಶ್ರೀ ಅಂದ್ರೂ ಅರ್ಥ ಬರಲ್ಲ. ಅವಾಗ ಪೂರ್ತಿ ನಾವು ಕಲ್ತ ಮೇಲೆ ಪಂಕಜಾಸನ ಪ್ರಣತ ಜನ ಶಂಕರಿ ಶ್ರೀ ತ್ರಿಪುರ ಸುಂದರಿ. ಪಂಕಜಾಸನ ಪ್ರಣತ ಜನ ಪ್ರಣತ ಜನ ಪ್ರಣತ ಜನ ಶಂಕರಿ ಶ್ರೀ ಶ್ರೀ ಶಂಕರಿ ಶಂಕರಿ ಶ್ರೀ ತ್ರಿಪುರ ಸುಂದರಿ ಶಂಕರಿ ನಿನ್ನೆ. ಅಲ್ಲಿಗೆ ಈ ಅನುಪಲ್ಲವಿ ಸಾಹಿತ್ಯ ಸ್ವಲ್ಪ ಅರ್ಥ ಆಯ್ತಾ ನಿಮ್ಗೆ? ಇದನ್ನ ಚೆನ್ನಾಗಿ ಅಭ್ಯಾಸ ಮಾಡಿ. ಮುಂದಿನ ತರಗತಿನಲ್ಲಿ ಚರಣದ ಭಾಗ ಹೇಳ್ಕೊಡ್ತೀನಿ. ಸರಿ. ಶ್ರೋತೃಗಳೇ, ನಿಮಗೆ ಇದರ ಸ್ಕ್ರಿಪ್ಟ್ ಅಗತ್ಯ ಇದ್ದಲ್ಲಿ ನೀವು ಸಂಪರ್ಕಿಸಬೇಕಾಗಿರುವ ಮೇಲ್ ವಿಳಾಸ ಈ ರೀತಿ ಇದೆ: varshini.blr@gmail.com. ಅಮೃತ ಗುರುಕುಲ ಸಂಗೀತ ಪಾಠ